ಓ ಜಗನ್ಮಾತೆ, ಇದು ನಿನ್ನ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಅರ್ಪಿಸುತ್ತಾರೆ. ನಿನ್ನನ್ನು ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಬಾರದು. ಕ್ಷೋಣಿತಾಪುರದ ಪ್ರಧಾನ ಮಾತ್ಯ ರಕ್ತ ಬೀಜ ಎನ್ನುವ ಹಾಗೆ ನನ್ನ ಹೆಸರು. ತಾಯೇ, ಏನಾಂಕ ಲಿಪಭಕ್ತರಿಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಚಂಡಮುಂಡರ ಮೂಲಕ ಕೇಳಿ ತಿಳಿದಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವಂತಹ ಆಶೆಯುಳ್ಳವನಾಗಿ ಹಂಬಲಿಸುತ್ತಾ ಇದ್ದಾನೆ. ತಾಯೇ, ಬೆಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ, ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಈ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಎತ್ತರದಲ್ಲಿರಲಿ, ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಗಾಗಿರಲಿ, ಅವಳ ಅಂಗಸಾಂಗತ್ಯಕ್ಕಾಗಿ ಜೀವನದ ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ಉಂಟು ಅಂತಾದ್ರೆ ಶುಂಭದೊರೆಗಲ್ಲದೆ ಅನ್ಯರಿಗಿಲ್ವಮ್ಮ. ತಾಯೇ, ನನ್ನ ದೊರೆಯನ್ನು ಉಳಿಸುವುದಕ್ಕಾಗಿ ನೀನು ಕೈ ಹಿಡಿದದ್ದು ಹೌದಾದ್ರೆ ಪ್ರಪಂಚದಲ್ಲಿ ಯಾರು ತಾನೇ ಉದ್ಧಾರ ಹೊಂದುವುದಕ್ಕೆ ಸಾಧ್ಯವಿಲ್ಲ. ತಾಯಿಯಾದವಳು ತನ್ನ ಶಿಶುವಿನ ಕೈ ಹಿಡಿದು ಉದ್ಧರಿಸುವಂತೆ ಮುನ್ನಡೆಸುವಂತೆ ನನ್ನ ದೊರೆಯನ್ನು ಉದ್ಧರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಬರುವೆಯಾ? ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನನ್ನನ್ನು ಕಂಡಂತಹ ನೀನು ಆಡಿದೆ, ಹೊಗಳಿದೆ, ಕೊಂಡಾಡಿದೆ. ಭಕ್ತಿಗೆ ಮೆಚ್ಚಿದಂತಹ ನಾನು ನಿನ್ನಲ್ಲೇ ಕೇಳುತ್ತಾ ಇದ್ದೇನೆ, ನೀನಿಲ್ಲಿಗೆ ಬಂದ ಉದ್ದೇಶ ಏನು? ಶುಂಭನಿಂದ ಆಜ್ಞೆ ಪಡೆದು ಬಂದವ. ಶುಂಭನನ್ನು ನಾನು ಮದುವೆಯಾಗಬೇಕು, ಕರಕೊಂಡು ಹೋಗುವುದಕ್ಕೆ ಬಂದವ. ಆತ ನನ್ನನ್ನು ಮದುವೆಯಾಗುವುದಕ್ಕೆ ಸಮರ್ಥನಾಗಿದ್ದಾನೆ. ರೂಪದಲ್ಲಿ ಸಮಾನತೆ ಇದೆ, ಹನುಮಂತನಿಂದಲೂ ಚಂದ ಇದ್ದಾನೆ. ಎಷ್ಟಾದ್ರೂ ಆತನೊಬ್ಬ ದುಷ್ಟನಲ್ಲವೇ? ಅಮ್ಮ, ದುಷ್ಟನು ದುರ್ಮತಿಯು ಆಗಿದ್ದಾನೆ. ಪರುಷ ಮಾಡಿ ಕಬ್ಬಿಣವನ್ನು ಸೋಕಿದರೂ ಕೂಡ ಬಂಗಾರವಾಗುವುದಿಲ್ವೇ? ಸರ್ವ ಇಚ್ಛಾ ಶಕ್ತಿ ಸಂಯುಕ್ತಿಯಾಗಿರುವಂತಹ ನೀನು ಅವನ ಕೈ ಹಿಡಿದಂತೆ ಹೌದಾದ್ರೆ ಅವ ಸಜ್ಜನವಾಗುವುದಕ್ಕೆ ಸಾಧ್ಯವಿದೆ, ಒಳ್ಳೆಯವನಾಗುವುದಕ್ಕೆ ಸಾಧ್ಯವಿದೆ. ಹಾಗಾದ ಕಾರಣ ಬರಬೇಕಮ್ಮ ನನ್ನ ಜೊತೆಯಲ್ಲಿ. ರಕ್ತ ಬೀಜಾಸುರ, ಈ ಮೊದಲು ಬಂದವರ ಹಾಗೆ ನೀನಲ್ಲ. ಬೃಂದಾವನದಲ್ಲಿ ಹುಟ್ಟಿ ಬೆಳೆಯಬೇಕಾದಂತಹ ತುಳಸಿ ಎಂದು ಸ್ಮಶಾನದಲ್ಲಿ ಹುಟ್ಟಿ ಹೋಯಿತು. ಏನು ಮಾಡೋಣ ಹೇಳು? ಶುಂಭನ ಬಗ್ಗೆ ಬಹಳಷ್ಟು ಹೊಗಳ್ತಾ ಇದ್ದಿ. ಶುಂಭನ ಬಗ್ಗೆ ಚೆನ್ನಾಗಿ ತಿಳಿದವಳು ನಾನು. ಅವನೊಬ್ಬ ವೀರನೇ ಆಗುತ್ತಿದ್ದರೆ ನನ್ನಲ್ಲಿ ಕತ್ತಿಕಾಳಗವನ್ನು ಮಾಡಿ ನನ್ನನ್ನು ಮದುವೆಯಾಗಬೇಕಿತ್ತು. ಅದನ್ನುಳಿದು ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈಯಿಂದಲೇ ರಣಕ್ಕೆ ಹೆದರಿ ಅರಮನೆ ಉಳಿದಂತಹ ಶುಂಭನ ಹೊಗಳ್ತಾ ಇದ್ದೆಲ್ಲ ನೀನು ರಣ ಭಕ್ತಿಯಿಂದ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದೆ ಅಂತ ಆದ್ರೆ ನನ್ನ ದೊರೆಯನ್ನು ತೆಗಳಿದೆಯಾ? ನನ್ನನ್ನು ನಿಂದಿಸಿದೆಯಾ? ಪರಿಹರಿಸಕ್ಕೆ ಬೇಕಾಗಿ ನನ್ನ ಶರೀರವನ್ನೇ ಆಲೋಚಿಸಿ ಶಬ್ದ ಮಾತ್ರ ಸೃಷ್ಟಿ ಮಾಡ್ತಾರೆ. ವಜ್ರಾಯುಧದಿಂದ ಹೊಡೆದು ಬಿಟ್ಟಳಲ್ಲ, ಬ್ರಹ್ಮದೇವರಿಂದ ಪರಬಲ ಇದೆ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ ಸಂಖ್ಯೆ ದೈತ್ಯರು ಬಿಡ್ತಾರೆ, ಚೆಲ್ಲಿ ಬಿಡ್ತಾರೆ. ಇವುಗಳ ಸರ್ವನಾಶವಾಗಲೇಬೇಕು. ನೀಲಬಂಧ ನಾಲಿಗೆಯಿಂದ ಭೂಮಿಗೆ ಚಾಚಿ ರಕ್ತ
ಸಂದೇಶವಾಗಿ ಭಕ್ತರನ್ನು ಉದ್ಧರಿಸಿಕೊಂಡು ಬಾ. ಶಾಂತ ದೇವೇಂದ್ರ ಸತ್ಯನಾಶವಾಂಡ್ ಅದನ್ಮೇ ತಾಂಡೋದಿರ್ತೆ ಒಪ್ಪಿರ ಶುರುವಾಂಡ್ ಇಂಚಿತ್ಯ ಕೊಟ್ಟಡು ಇಂದ್ರಾದಿ ದೇವತೆಗಳು ಪೂಜೆ ಮೂರ್ತಿಗಳು ಮಾತ್ರ ಹೊಂಚಾಯ ಲೋಕರ ನೆರವೇರಿಕೆ ಬಂತ ರಜ್ಜಾತೆ ಈ ಬರ್ತಡು ಧರ್ಮದ ರಕ್ಷಣೆಗೆ ಮಾಡಾದು ಅಧರ್ಮ ನಾಶಕ ಮಾಡಾದು ನಾನಾ ರೂಪಡು ನಿಕ್ಲ ಕಣ್ಣ ತುಂಬುಗೆಯನ್ನು ತೋಚಿ ಬತ್ತೆ ದುಷ್ಟನಿಜ ಮಹಿಷಾಸುರನ ಕೆರಿಯ ಮಹಿಷ ಬರ್ತೀನಿ ಅದು ಪ್ರಪಂಚದಲ್ಲಿ ಆಯೆ ರಕ್ತಬೀಜನ ಕೆರಿಯ ರಕ್ತೇಶ್ವರದಲ್ಲಿ ಆಯೆ ನನ್ನ ತುಂಬಲು ಅಂಚನೆ ಕಷ್ಟ ಬರ್ತಜಿ ಕಾರಣ ಲೋಕ ಪೇಳಿಗೆ ನಮ್ಗೆ ಬರ್ತದ ಒಮ್ಮೆ ಕಷ್ಟ ಇದ್ದಿಲ್ಲ ಮಾತ್ರ ಪರಿಹಾರವಂತ ಸುಖ ದಂಪತಿ